ವೇದಿಕೆಯಲ್ಲಿದ್ದಂತವರು ಹೋಳು ಪಿನ್ಕಾಯಿ ಅಂದ್ರೆ ಯಾವ ಸ್ವರೂಪ ಗೆಲ್ಲುತ್ತೋ ಪಂದ್ಯ ಆರಂಭ ಆಗ್ತಾ ಇದೆ. ಎಲ್ಲ ನೋಡ್ಲಿಕ್ಕೆ ರೆಡಿನಾ? ಸ್ಟಾರ್ಟ್ ಮಾಡೋಣ. ಎಸ್ ರೆಡಿ? 3, 2, 1 ಕಬಡ್ಡಿ ಫೈನಲ್ ಬಂಗಾರಮ್ಮ 1,50,000 ಜೊತೆಗೆ 2024 ಆಕರ್ಷಕ ಟ್ರೋಫಿಗೆ ಲಗ್ಗೆಟ್ಟಂತ ತಂಡಗಳ ನಡುವಿನ ರೋಚಕ ಫೈನಲ್ ಕದನ ಆರಂಭದ ಮೊದಲನೇ ದಾಳಿಯಲ್ಲಿ ಸುನಿಲ್ ಹನುಮಂತಪ್ಪ ವಾಪಸ್ ಆಗ್ತಾ ಇದ್ದಾರೆ. ಈ ಕಡೆಗೆ ಸೆಮಿಫೈನಲ್ ಪಂದ್ಯದ ಗೆಲುವಿನ ರೂವಾರಿ ಮಯಾಂಕ್. ಮಯಾಂಕ್ ಅವರ ದಾಳಿ ಮೊನ್ನೆ ನಡೆದಂತ ಕುಂಚನೂರ ಅಂತಾರಾಜ್ಯ ಮಟ್ಟ ಕಬಡ್ಡಿ ಪಂದ್ಯಾಟದಲ್ಲಿ ಕೂಡ ಕುಂಚನೂರು ಕಬಡ್ಡಿ ವೈಭವದಲ್ಲಿ ಕೂಡ ಇದೇ ತಂಡಗಳು ಫೈನಲ್ ಆಡಿ ಫೈನಲ್ ಪಂದ್ಯದ ಗೆಲುವಿನ ಜಯಬೇರಿಯನ್ನು ಸಾಧಿಸಿದಂತ ಬ್ಯಾಂಕ್ ಆಫ್ ಬರೋಡಾ ತಂಡ ಈಗ ಮತ್ತೊಮ್ಮೆ ನಾಸಿಕ್ ಆರ್ಬಿ ತಂಡವನ್ನು ಎದುರಿಸ್ತಾ ಇದೆ. ಆರಂಭದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಕಮಲ್ ಸಿಂಗ್ ವಿಶ್ವರಾಜನೇ ಅಂಕಣದಿಂದ ಆಚೆಗೆ. ಈ ಒಂದು ಮುಂದಿನ ವರ್ಷ ನಡೆಯತಕ್ಕಂಥ 2024ನೇ ಸಾಲಿನ ಡಿಸೆಂಬರ್ ತಿಂಗಳಲ್ಲಿ ಶ್ರೀ ಸೋಮಲಿಂಗೇಶ್ವರ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಕಬಡ್ಡಿ ಪಂದ್ಯಾವಳಿಗೆ ಸಹಾಯಕವಾಗಿ 5,001 ರೂಪಾಯಿ ಶ್ರೀಶೈಲ್ ಗೇಮು ಲಮಾಣಿಯವರು ಸಂಗೀತಗಾರರು ಗಾಯಕರು JDS ಮುಖಂಡರು ಇವರಿಂದ 5,000 ರೂಪಾಯಿಯನ್ನು ಕೊಡ ಮಾಡಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮತ್ತೊಮ್ಮೆ ವಿಶ್ವರಾಜನ ದಾಳಿ ಆರಂಭ ಆಗಿದೆ. 4-2 ಪಂದ್ಯ. ಸ್ವಲ್ಪ ಆ ಕಡೆ ಮಂಜು ಸ್ವಲ್ಪ ಥ್ಯಾಂಕ್ ಯು. ನೀವು ಬರ್ಬೇಕಂದ್ರೆ ಆ ಕಡೆ ನಿಂದ್ರು, ನೀವು ಅಲ್ಲಿ ಅಂದ್ರೆ 4-2 ಪಂದ್ಯ. ನಾಲ್ಕು ಎರಡರಲ್ಲಿ ಪಂದ್ಯ ಸಾಗ್ತಾ ಇದೆ. ಸರ್ ಸ್ವಲ್ಪ ಹಿಂದಕ್ಕೆ ಸರಿ ಸ್ವಲ್ಪ. ಮತ್ತೊಮ್ಮೆ ವಿಶ್ವರಾಜನ ದಾಳಿ ಆರಂಭ ಆಗಿದೆ. ಆಡೈ ದಾಳಿಯನ್ನ ಎದುರಿಸ್ತಾ ಇದ್ದಾರೆ. ರೈಡರ್ is out, point to army. ಆಡೈ ಮಯಾಂಕ್ ಆಡೈ ದಾಳಿಯಲ್ಲಿ ಮಯಾಂಕ್ ಥರ್ಡ್ ರೈಟ್ ಡಿಸೈಡ್ ರೈಟ್.
ಇದು ಫೈನಲ್ ಕದನ. ಬಹಳ ಒಂದು ಉತ್ತಮ ರೀತಿಯಂತ ಗ್ಯಾಲರಿ ಡೆಕೋರೇಷನ್ ಕಲ್ಪಿಸಿದಂತ ಮಾರುತೇಶ್ವರ್ ಡೆಕೋರೇಟರ್ ಸೊನ್ನೆ ಅವರಿಗೂ ಕೂಡ ಮಾಲೀಕರು ಅಷ್ಟೇ ಅಲ್ಲದೆ ಆ ಎಲ್ಲ ಅವರ ತಂಡಕ್ಕೆ ಕೂಡ ನಾವು ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಗ್ಗಿಯವರ ಪರವಾಗಿ ಧನ್ಯವಾದಗಳನ್ನ ತೀರಿಸ್ತಾ ಇದೀವಿ. ಮಾಲೀಕರಾಗಿರುವಂತಹ ಶ್ರೀಯುತ ಶಾಸನ ಕುಬಕಡ್ಡಿ ಅವರಿಗೆ ಕೂಡ, ಹಾಗೆಯೇ ಬಹಳ ಒಂದು ಉತ್ತಮ ರೀತಿಯಂತ ಲೈಟಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿದಂತ ವಿಜುವಲ್ ಪ್ರೊಡಕ್ಷನ್ ಬೆಂಗಳೂರು ಮಾಲೀಕರಾಗಿರುವಂತಹ ಅಭಿಷೇಕ್ ಗೌಡ ಮಂಡ್ಯದ ಗಂಡು ಅವರಿಗೂ ಕೂಡ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಗ್ಗಿಯವರ ವತಿಯಿಂದ ಅಭಿಷೇಕ್ ಗೌಡ ಅವರಿಗೆ ಹಾಗೆಯೇ ಅವರ ತಂಡಕ್ಕೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಕಮಲ್ ಸಿಂಗ್ ದಾಳಿ ಭಾಗದಲ್ಲಿ 5-3 ಪಂದ್ಯ. ಸರ್ ಸ್ವಲ್ಪ ಹಿಂದಕ್ಕೆ. ಓಕೆ ಸರ್. ಮತ್ತೊಮ್ಮೆ ವಿಶ್ವರಾಜ ಐದು ಸಮಬಲ. ಮೌನಾಚೊತೆಗೆ ವಿಶ್ವರಾಜನ ದಾಳಿ ಮುಕ್ತಾಯ. 6-5 ಪಂದ್ಯ ಇದೆ. ಮತ್ತೊಮ್ಮೆ ಕಮಲ್ ಸಿಂಗ್ ಸೆಮಿಫೈನಲ್ ಪಂದ್ಯದ ಗೆಲುವಿನ ರೂವಾರಿ ಅಂತ ಹೇಳ್ಬಹುದು. ರೈಡ್ಸ್ ಆಫ್ ಪಂಟೋ ಬೆಂಗಳೂರು. ಏಳು 5 ಪಂದ್ಯ. 20+20 ನಿಮಿಷ ಪಂದ್ಯ ಇರುವುದರಿಂದ ಆರಂಭದಲ್ಲಿ ನಿಧಾನಗತಿಯಲ್ಲಿ ಪಂದ್ಯ ಆಡ್ತಾ ಇದ್ದಾರೆ. ಇದು ಕರ್ನಾಟಕದ ಬಾಹುಬಲಿ ವಿಶ್ವರಾಜ. ಮತ್ತೊಮ್ಮೆ ಮಯಾಂಕ್ ಅವರ ದಾಳಿ. ಆಟಗಾರರು ಬಹಳ ಒಂದು ಎಚ್ಚರದಿಂದ ಪಂದ್ಯ ಆಡಬೇಕು. ಏನಾದ್ರೂ ಒಂದೇ ಒಂದು ಮಿಸ್ಟೇಕ್ ಆದ್ರೆ 50,000 ಲಾಸ್ ಆಗ್ತದೆ. ಮೂರು ದಿನಗಳ ಕಾಲ ನಿರಂತರವಾಗಿ ಸೇವೆಯನ್ನು ಗೈದಂತ ನಮ್ಮ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಆಟಗಾರರಿಗೆ ನಾವು ಎಷ್ಟು ಸಲ ಧನ್ಯವಾದಗಳು ಸಲ್ಲಿಸಿದ್ರು ಕೂಡ ಕಡಿಮೆನೆ. ಪ್ರತಿಯೊಬ್ಬರು ಹೇಳಿದ ಮಾತಿಗೆ ಯಾರೂ ಇಲ್ಲಂದದೆ ಎಲ್ಲ ಆಟಗಾರರಿಗೆ ನಿರ್ಣಾಯಕರಿಗೆ ಬಹಳ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ನಮ್ಮ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಗ್ಗಿಯ ಎಲ್ಲ ಆಟಗಾರರಿಗೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಮಹೇಶ್ ಅವರ ಮುಂದಿನ ವರ್ಷ ನಡೀತಕ್ಕಂಥ 2024ನೇ ಸಾಲಿನ ಕಬಡ್ಡಿ ಪಂದ್ಯಾವಳಿಗಾಗಿ ಕಮಿಟಿಯವರು ಕೂಡ 50,000 ರೂಪಾಯಿ, 20,000 ರೂಪಾಯಿ, 10,000 ರೂಪಾಯಿ, 11,000 ರೂಪಾಯಿ ಎಲ್ಲ ಕಮಿಟಿಯವರು ಏನಿದೆಯಲ್ಲ ಎಲ್ಲರೂ ಸ್ಪಾನ್ಸರ್ ಆಗಿದ್ದಾರೆ. ಅದು ಒಂದು ದೊಡ್ಡ ಕೆಲಸವನ್ನು ನಮ್ಮ ಕಮಿಟಿಯವರು ನಿರ್ವಹಿಸಿದ್ದಾರೆ. ಮುಂದಿನ ವರ್ಷ ನಡೀತಕ್ಕಂಥ ಪಂದ್ಯಾವಳಿಗಾಗಿ ಇವತ್ತು ಸೋಮನಗೌಡ ಪಾಟೀಲ್ರಾಗಲಿ, ಸೋಮು ಕೂಟಿಯವರಾಗಲಿ, ಚಂದ್ರು ಮಾದರವರಾಗಲಿ, ಬಡಗೇರ್ ಸರ್ ಅವರಾಗಲಿ, ವಜ್ರಮಠಿ ಸರ್ ಅವರಾಗಲಿ, ಕಿರುಸೂರ್ ಸರ್ ಅವರಾಗಲಿ, ರವಿ ಮರಡಿಯವರಾಗಲಿ, ಒಟ್ಟಾರೆಯಾಗಿ ಏನು ಒಂದು ಕಬಡ್ಡಿ ಈ ವರ್ಷ ಆಯೋಜನೆ ಮಾಡಿದ್ದಾರಲ್ಲ ಅವ್ರು ಸುಮಾರು ಒಂದು 8-10 ಜನ ಹೊತ್ಕೊಂಡು ಮುಂದಿನ ವರ್ಷ ಕೂಡ ತಾವು ಕೂಡ ಸ್ವತಃ ಸಾಧ್ಯ ಆದ ಮಟ್ಟಿಗೆ ಸಹಾಯ ಸಹಕಾರವನ್ನು ಸಲ್ಲಿಸಿದ್ದಾರೆ. ಇದನ್ನು ಮೆಚ್ಚುವಂತ ವಿಷಯ. ಜೋರಾದ ಚಪ್ಪಾಳಿಯನ್ನ ಕಮಿಟಿಗೆ ನಾವು ಸಲ್ಲಿಸಬೇಕಂತ ತಿಳ್ಕೊಂಡು ಕೇಳ್ಕೊತಾ ಇದ್ದೇವೆ. ನಿಜವಾಗ್ಲೂ ಬಹಳ ಒಂದು ಸಂತೋಷದ ಸಂಗತಿಯನ್ನ ಹೇಳಿದಿರಿ ಸರ್ ತಾವುಗಳು. ಖಂಡಿತ ಸರ್. ಒಂದು ವಿಶೇಷ ಏನಂದ್ರೆ ಬಹುಶಃ ಜಾಹೀರಾತನ್ನ ಕಬಡ್ಡಿಯ ಜಾಹೀರಾತನ್ನು ನೋಡಿದ್ರೆ ಅಷ್ಟು ರೊಕ್ಕ ಕೂಡಿದೆ, ಇಷ್ಟು ರೊಕ್ಕ ಕೂಡಿದೆ ಅನಿಸುತ್ತೆ. ಬಟ್ ಖರ್ಚುಗಳನ್ನು ನೋಡಿದಾಗ ಈ ಪಂದ್ಯಾವಳಿಗೆ ಹಣದ ಅವಶ್ಯಕತೆ ಎಷ್ಟೊಂದು ಇದೆ ಅಂತಕ್ಕಂಥದ್ದು ಕೂಡ ಅರ್ಥ ಆಗ್ತಾ ಇದೆ. ಎಷ್ಟೊಂದು ರೊಕ್ಕ ಅಂದ್ರೆ ಗಾಡಿ, ಕ್ಲೋಸರ್ ಬಾಡಿಗೆ, ಲಾಸ್ ಬಾಡಿಗೆ, ಆಟಗಾರರ ಊಟದ ಒಂದು ವ್ಯವಸ್ಥೆ, ಹೋಗಿ ಬರ್ತಕ್ಕಂಥ ಖರ್ಚು, ನಿರ್ಣಾಯಕರ ಖರ್ಚು,
ಹೀಗೆ ಬಹಳ ಹಲವಾರು ಖರ್ಚುಗಳು ಬರುವುದರಿಂದ ಬಹಳ ಅದ್ಭುತವಾಗಿ ಈ ಕಮಿಟಿಯವರು ಒಂದು ಪ್ರತಿಯೊಂದು ಕೆಲಸವನ್ನು ನಿಂತುಕೊಂಡು ಮಾಡಿರ್ತಕ್ಕಂಥ ಎಲ್ಲ ಕಮಿಟಿಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸಹಾಯ ಸಹಕಾರವನ್ನು ನೀಡಿರ್ತಕ್ಕಂಥ ಸಮಸ್ತ ತೆಗ್ಗಿ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರಿಗೆ, ತೆಗ್ಗಿ ಗ್ರಾಮದ ಎಲ್ಲ ಶಿಕ್ಷಕ ಬಂಧುಗಳಿಗೆ ಪರಸ್ಥಳದಲ್ಲಿ ಕೂಡ ಸಾಕಷ್ಟು ನಮಗೆ ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ. ಇವತ್ತು ಅವರ ಹೆಸರನ್ನು ಎಷ್ಟು ಹೇಳಿದರೂ ಸಾಲದು. ಇವತ್ತು ಹಂಸನಾಳ್ ಗ್ರಾಮದಿಂದ ಆಗಲಿ, ಗಿರ್ಗಾಂವ್ ಗ್ರಾಮದಿಂದ ಆಗಲಿ, ಸಿದ್ದಾಪುರ ಗ್ರಾಮದಿಂದ ಆಗಲಿ, ಒಟ್ಟಾರೆಯಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ನಮ್ಮ ತೆಗ್ಗಿ ಗ್ರಾಮದಿಂದ ಪರಸ್ಥಳದಿಂದ ಪರ ಊರವರು ಕೂಡ ಸಾಕಷ್ಟು, ಇಲ್ಲಿ ಪರ ಊರು ಅಂತಕ್ಕಂಥ ಮಾತೇ ಇಲ್ಲ. ಈ ಒಂದು ಕಬಡ್ಡಿಯ ಪ್ರೀತಿಗಾಗಿ, ಕಬಡ್ಡಿ ಮಾಡುವ ಒಂದು ಆಯೋಜನೆಗಾಗಿ, ಕಬಡ್ಡಿಯ ನೋಡುವ ಒಂದು ಸಂತೋಷಕ್ಕಾಗಿ ಪರ ಊರಿನವರು ಕೂಡ ಸಾಕಷ್ಟು ಸಹಾಯ ಸಹಕಾರವನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ನಾನು ಕಮಿಟಿಯ ವತಿಯಿಂದ, ಗುರು ಹಿರಿಯರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳ ಅದ್ಭುತವಾಗಿ ಒಂದು ಮಾತು ಹೇಳ್ಬೇಕಂದ್ರೆ, ಒಂದು ಆಯೋಜನೆಯನ್ನ ಮಾಡಬೇಕಾದ್ರೆ ಇಲ್ಲಿ ಯಾವತ್ತು ಮಹಾತ್ಮರ ಒಂದು ಈ ಸೋಮಲಿಂಗೇಶ್ವರನ ದೇವಸ್ಥಾನ, ಸೋಮಲಿಂಗೇಶ್ವರ ಸಾಕ್ಷಾತ್ ಪರಮಾತ್ಮ ನೆಲೆಸಿರುವುದರಿಂದ, ಇದು ಶ್ರೀ ಸಿಂಧು ಲಕ್ಷ್ಮಣ ನಡೆದಾಡದ ಪುಣ್ಯ ಭೂಮಿ ಇರುವುದರಿಂದ, ಜೊತೆಗೆ ಶ್ರೀ ಲಡ್ಡು ಮುತ್ಯಾರು ಇಲ್ಲಿ ಆಗಿ ಹೋಗಿರುವುದರಿಂದ ಬಹಳ ಅದ್ಭುತವಾಗಿ ಶರಣರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸಿ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಆಟಗಾರರಿಗೆ ಒಂದು ಆಶೀರ್ವಾದವನ್ನು ಕೂಡ ನೀಡಿದ್ದಾರೆ. ಬಬಲಾದಿ ಅಪ್ಪನವರು ಕೂಡ ಹೇಳಿದ್ದಾರೆ, ಈ ಒಂದು ಮೈದಾನದಲ್ಲಿ, ಈ ಒಂದು ತೆಗ್ಗಿ ಗ್ರಾಮದಲ್ಲಿ ಬರುವ ದಿನಮಾನದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಕ್ರೀಡಾ ಪಂದ್ಯಗಳನ್ನು ನಡೆಸಲು ಇದು ಸಾಧ್ಯ ಆಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳುವುದರ ಜೊತೆಗೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿಯುವುದು ಬುತ್ತಿ ಸರ್ವಜ್ಞ ಅಂತಕ್ಕಂಥ ಶ್ರೀ ಬಬಲಾದಿ ಅಜ್ಜನವರು ಹೇಳಿದ್ದು, ಅದಕ್ಕಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ನಮಗೆ ಆಶೀರ್ವಾದವನ್ನು ಮಾಡಿ ಜ್ಞಾನದ ಬುತ್ತಿಯನ್ನು ಉಣಬಡಿಸಿ ಹೋಗಿರ್ತಕ್ಕಂಥ ಶ್ರೀ ಬಬಲಾದಿ ಅಜ್ಜನವರಿಗೆ, ಶ್ರೀ ಹುಚ್ಚಯ್ಯ ಅಜ್ಜನವರಿಗೆ, ನಮ್ಮ ತೆಗ್ಗಿ ಗ್ರಾಮದ ಕಮಿಟಿಯ ವತಿಯಿಂದ, ಗುರು ಹಿರಿಯರಿಂದ ಮತ್ತೊಮ್ಮೆ ಪೂಜ್ಯರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತೇನೆ. ಅದರ ಜೊತೆಗೆ ಈ ಒಂದು ಕ್ರೀಡಾ ಈ ನಮ್ಮ ಬಾಗಲಕೋಟೆ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನ್ಯಾಮಗೌಡವರು ಈ ಒಂದು ಪಂದ್ಯಾವಳಿಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ವೇದಿಕೆಯ ಪರವಾಗಿ ಸಮಸ್ತ ತೆಗ್ಗಿ ಗ್ರಾಮದ ಗುರು ಹಿರಿಯರಿಂದ ಮತ್ತೊಮ್ಮೆ ಅವರನ್ನ ಬೀಳ್ಕೊಡೋಣ ಅಂತ ಹೇಳುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ ಜೊತೆ ನಮ್ಮ ನ್ಯಾಮಗೌಡ ಶಿಕ್ಷಕರು ಆಗಮಿಸಿ ಈ ಪಂದ್ಯಾವಳಿಗೆ ಸಲಹೆ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ನನ್ನ ನ್ಯಾಮಗೌಡ ಸರ್ ಅವರ ಅಧ್ಯಕ್ಷರು, ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಜೊತೆಗೆ ಈ ನಿರ್ಣಾಯಕ ಬಂಧುಗಳು ಹಾಗೂ ಹಿರಿಯರು, ಪ್ರತಿಯೊಂದು ನಿರ್ಣಾಯಕರ ಪಾತ್ರ ಅತ್ಯಂತ ಮಹತ್ವದ್ದು. ಒಂದು ಟೂರ್ನಮೆಂಟ್ಗೆ ಕಳೆ ಬರಬೇಕಾದ್ರೆ, ಒಂದು ಟೂರ್ನಮೆಂಟ್ಗೆ ಶಿಸ್ತು ಬರಬೇಕಾದ್ರೆ, ಒಂದು ಟೂರ್ನಮೆಂಟ್ಗೆ ಹೆಸರು ಬರಬೇಕಾದ್ರೆ ನಿರ್ಣಾಯಕರ ಪಾತ್ರ ಅತ್ಯದ್ಭುತವಾಗಿರುತ್ತದೆ. ಅದನ್ನು ಚೊಕ್ಕಟ್ಟವಾಗಿ ನಿರ್ವಹಿಸತಕ್ಕಂಥ ನಮ್ಮ ಬಾರೆಡ್ಡಿ ಶಿಕ್ಷಕರು, ಬಾಗಲಕೋಟೆ ಜಿಲ್ಲಾ ನಿರ್ಣಾಯಕರ ಅಧ್ಯಕ್ಷರಾಗಿರ್ತಕ್ಕಂಥ ಏನೊಂದು ನಮ್ಮ ನಿರ್ಣಾಯಕ ತಂಡದಲ್ಲ, ಆ ತಂಡದ ಎಲ್ಲ ನಿರ್ಣಾಯಕ ಬಂಧುಗಳಿಗೆ ಸಮಸ್ತ ಕಮಿಟಿ ವತಿಯಿಂದ, ಈ ಗುರು ಹಿರಿಯರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ವರ್ಷವೂ ಕೂಡ ಇದೇ ರೀತಿಯಾಗಿ ಪಂದ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಯೋಜನೆ ಮಾಡಲು ಸಾಕಷ್ಟು ದಾನಿಗಳು ದಾನ ರೂಪದಲ್ಲಿ, ಬಹುಮಾನ ರೂಪದಲ್ಲಿ, ಟೋಪಿ ರೂಪದಲ್ಲಿ, ಅನ್ನದಾನದ ರೂಪದಲ್ಲಿ ಸಹಾಯ ಸಹಕಾರವನ್ನು ಸಾಕಷ್ಟು ಕೊಡಮಾಡಿದ್ದಾರೆ. ಆ ಸೋಮಲಿಂಗೇಶ್ವರನ ದಯದಿಂದ ನಾವು ಮತ್ತಷ್ಟು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಮಿಟಿಯವರು ಮಾಡೋಣ ಅಂತ ತಿಳ್ಕೊಂಡು ಬಹಳ ಒಂದು ಆಶ್ವಾಸನೆಯನ್ನು ಕೂಡ ನೀಡಿದ್ದಾರೆ. ಆ ಒಂದು ಮಟ್ಟಿಗೆ ಕ್ರೀಡಾ ಪಂದ್ಯಾವಳಿಗಳು ಸಾಗಲಿ, ನಮ್ಮ ಯುವಶಕ್ತಿ ನೋಡಲಿ, ಶಕ್ತಿಯನ್ನು ಗಳಿಸಿಕೊಂಡು ತಮ್ಮ ಒಂದು ಏನು ಒಂದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬೆಳೆಯಲಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ಕಮಿಟಿ ವತಿಯಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಲೋ, ಜಿ ಎ ದೇಸಾಯಿ ಸರ್, ಅನ್ವಸರ್ ಟೇಬಲ್ ಹತ್ರ ಬನ್ನಿ. ಜಿ ಎ ದೇಸಾಯಿ. ಈ ಒಂದು ಕಬಡ್ಡಿ ಪಂದ್ಯಾವಳಿ 2 ವರ್ಷ ಮೊದಲು ಮಾಡ್ತಿದ್ದೀವಿ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ವಿಯಾಗಲು ಕಾರಣೀಭೂತರಾಗಿರ್ತಕ್ಕಂಥ ನಮ್ಮೂರಿನ ಕುವರ, ಕಬಡ್ಡಿಯ ಪುತ್ರ ಆಗಿರ್ತಕ್ಕಂಥ RWF ನಲ್ಲಿ ಆಡ್ತಕ್ಕಂಥ ಉದ್ಯೋಗಸ್ಥರಾಗಿರ್ತಕ್ಕಂಥ ಶ್ರೀ ವಿಠಲ್ ಮೇಟಿ ಅವರನ್ನ ನಾವು ಈ ಸಂದರ್ಭದಲ್ಲಿ ಎಷ್ಟು ನೆನೆಸಿದರೂ ಸಾಲದು. ಪ್ರತಿಯೊಂದು ಈ ಎಲ್ಲ ಮೈದಾನದ ವ್ಯವಸ್ಥೆಯನ್ನು ಮಾಡಿದಾಗ ಬಹಳ ಅತ್ಯದ್ಭುತ ಕೆಲಸ. ಅವ ಪ್ರತಿಯೊಂದು ಮಾತದಲ್ಲಿ ಶ್ರೀ ವಿಠಲ್ ಮೇಟಿ ಅವರು ಹೇಳ್ತಕ್ಕಂಥ ವಿಚಾರಧಾರೆಗಳು ಇವತ್ತಿನ ದಿವಸ ಎಲ್ಲ ಯುವಕರಿಗೆ ಮಾದರಿ. ಅವರಿಗೂ ಕೂಡ ಕಮಿಟಿಯ ವತಿಯಿಂದ, ನಮ್ಮ ಸಮಾಜದ ಸಮಸ್ತ ಗುರು ಹಿರಿಯರಿಂದ, ಕ್ರೀಡಾ ಅಭಿಮಾನಿಗಳಿಂದ ಅವರಿಗೆ ಮತ್ತೊಮ್ಮೆ ಶ್ರೀ ವಿಠಲ್ ಮೇಟಿ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ವರ್ಷ ಕೂಡ ಶ್ರೀ ವಿಠಲ್ ಮೇಟಿ ಅವರು ತಮಗೇನು ಸಹಾಯ ಸಹಕಾರ ನೀಡತಕ್ಕಂಥ ಬೆಂಗಳೂರು ಲೆವೆಲ್ ಆಗಲಿ, ಇವತ್ತು ಪುಣಾ ಲೆವೆಲ್ ಆಗಲಿ,
ಒಟ್ಟಾರೆಯಾಗಿ ಒಳ್ಳೆ ಒಳ್ಳೆಯ ತಂಡಗಳನ್ನು ಕರೆಸಿಕೊಂಡು ಇಲ್ಲಿ ಆಟವನ್ನ ವಿಜೃಂಭಿಸಬೇಕೆಂದು ಮತ್ತೊಮ್ಮೆ ಶ್ರೀ ವಿಠ್ಠಲ್ ಮೇಟಿಯವರಲ್ಲಿ ನಾವು ಕೇಳಿಕೊಂಡಿದ್ದೇವೆ. ಅವರು ಅದಕ್ಕೂ ಕೂಡ ಆಶ್ವಾಸನೆಯನ್ನು ನೀಡಿದ್ದಾರೆ. ಇದಕ್ಕಿಂತ ಮುಂದಿನ ವರ್ಷ ಚೆನ್ನಾಗಿ ಮಾಡೋಣ ಅಂತ ತಿಳ್ಕೊಂಡು ಅವರಿಗೆ ಕೂಡ ಮತ್ತೊಮ್ಮೆ ವಿಠ್ಠಲ್ ಮೇಟಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಒಟ್ಟಾರೆಯಾಗಿ ಈ ಒಂದು ಕಬಡ್ಡಿಯ ಜಾಹೀರಾತಿಗಾಗಿ ಪೇಪರ್ದಲ್ಲಿ ಸುದ್ದಿ ಬರುವ ಸಮಾಚಾರಕ್ಕಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಹನುಮಂತ ಬುರ್ಲಿ ಅವರು, ಶ್ರೀ ಸೋಮನ್ ಕಟ್ಟಿ ಅವರನ್ನು ಕೂಡ ನಮ್ಮ ತೆಗ್ಗಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಗುರು ಹಿರಿಯರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಫ್ ಟೈಮ್ ಬರ್ತಾ ಇದೆ. ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ 18-10 18-10 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು. ಕಬಡ್ಡಿಯ ಸಂಪೂರ್ಣ ಜ್ಞಾನವನ್ನು ಹೊಂದಿರತಕ್ಕ ಮೇಕ್ರಿ ಅವರಿಗೆ ಶ್ರೀ ವೆಂಕಣ್ಣ ಸಲ್ಮನಿ ಅವರು 101 ರೂಪಾಯಿನ ಕೊಟ್ಟಿದ್ದಾರೆ. ವೆಂಕಣ್ಣ ಸಲ್ಮನಿ ಅವರು 101 ರೂಪಾಯಿನ ಕೊಟ್ಟಿದ್ದಾರೆ. ಅದನ್ನ ಮಹೇಶ್ ಮೇಕ್ರಿ ಅವರು ಸ್ವೀಕಾರ ಮಾಡಬೇಕು. ಸರ್ ಹೆಸರು ಮರೆತು ಇಲ್ಲ ಸೋಮೇಶ್ ಇಲ್ಲ, ಏಕಾಗ್ರತೆ ಭಂಗ ಆಗುತ್ತೆ, ಕ್ಷಮಿಸಬೇಕು. ಸೋಮೇಶ್ ಮೇಕ್ರಿ ಅವರು 101 ರೂಪಾಯಿನ ಸ್ವೀಕಾರ ಮಾಡ್ಬೇಕಂತ ಕೇಳ್ಕೊತಾ ಇದ್ದೇವೆ. ಶ್ರೀ ವೆಂಕಣ್ಣ ಸಲ್ಮನಿ ಅವರು ಕೊಡ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಹಾಗೆಯೇ ಈ ಒಂದು ಮೈದಾನದಲ್ಲಿ ಮಧ್ಯಂತರ ವಿರಾಮದಲ್ಲಿ ಒಂದು ವಿಶೇಷವಾದಂತಹ ಸನ್ಮಾನ. ದೂರದ ಬೆಂಗಳೂರಿನವರು ಆಗಿರ್ಬೋದು, ಆದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮೇಲೆ ಹಾಗೆಯೇ ಈ ಒಂದು ತೆಗ್ಗಿ ಗ್ರಾಮದ ಮೇಲೆ ಅಪಾರ ಪ್ರೀತಿ ವಿಶ್ವಾಸವಿಟ್ಟು ನಮ್ಮ ವಿಠ್ಠಲನವರ ಮೇಲೆ ಬಹಳ ಒಂದು ನಂಬಿಕೆಯನ್ನು ಇಟ್ಟು ದೂರಿನಿಂದ ಬೆಂಗಳೂರಿನಿಂದ ಇಲ್ಲಿವರೆಗೆ ಇಂಥ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕಾದ್ರೆ ಏನೂ ಇಲ್ಲ ಅಂದ್ರೂ ಕೂಡ 2 ರಿಂದ 3 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಆದ್ರೆ ಇವರು ನೀವು ಎಷ್ಟು ಕೊಡ್ತೀರಿ ಅಷ್ಟೇ ತಗೋತೀನಿ ಅಂತ ಹೇಳಿ ಈ ಒಂದು ಕಬಡ್ಡಿ ವೈಭವಕ್ಕೆ ಉತ್ತಮ ರೀತಿಯಂತ ಸ್ಪಾನ್ಸರ್ಶಿಪ್ ಮಾಡಿದಂತ ವಿಜುವಲ್ ಪ್ರೊಡಕ್ಷನ್ ಬೆಂಗಳೂರು ಮಾಲೀಕರಾಗಿರುವಂತಹ ಅಭಿಷೇಕ್ ಗೌಡ ಅವರನ್ನ ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಹಾಗೆ ಅವ್ರ ಮೇನ್ ಟೆಕ್ನಿಷಿಯನ್, ಸಬ್ ಟೆಕ್ನಿಷಿಯನ್ ಎಲ್ಲರೂ, LED ಆಪರೇಟರ್ ಎಲ್ಲರೂ ಬರಬೇಕು. ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಬನ್ನಿ, ಎಲ್ಲ ಟೀಮ್ ಬರಬೇಕು. ಸಕ್ಕರೆ ನಾಡಿನ ದೊರೆಯವ ಅಭಿಷೇಕ್ ಅಭಿಯವರು, ಮಂಡ್ಯದ ಗಂಡು, ನಮ್ಮ ತೆಗ್ಗಿ ಗ್ರಾಮಕ್ಕೆ ಬಂದು ಪ್ರೋ ಕಬಡ್ಡಿ ಕೂಡ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರು ಲೈಟಿಂಗ್ ಮಾಡಿದ್ದಾರೆ. ಹಾಗೆಯೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಇಂಥ ಅರೇಂಜ್ಮೆಂಟ್ ಮಾಡಿದಂತ ಊರು ಯಾವ್ದಾದ್ರು ಇದ್ರೆ ಅದು ತೆಗ್ಗಿ ಗ್ರಾಮ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಅನ್ನಿಸ್ತಾರೆ. ತೆಗ್ಗಿ ಗ್ರಾಮದ, ಯಾಕಂದ್ರೆ ಆದ್ಮೇಲೆ ನಾನು 300ಕ್ಕಿಂತ ಹೆಚ್ಚು ಕಬಡ್ಡಿ ಪಂದ್ಯಾಳಿಗೆ ವೀಕ್ಷಕರನ್ನ ನೀಡಿದೆ. ಆದ್ರೆ ಆಲ್ ಇಂಡಿಯಾ ಎ ಗ್ರೇಡ್ 3 ಲಕ್ಷ ರೂಪಾಯಿದು ಕಬಡ್ಡಿ ಪಂದ್ಯಾಟ ಇತ್ತು. 120 ತಂಡಕ್ಕಿಂತ ಹೆಚ್ಚು ಭಾಗವಹಿಸಿದ್ರು. ಆದ್ರೆ ಗ್ಯಾಲರಿ, ಎಲ್ಲ ಕಡೆ ಗ್ಯಾಲರಿ ವೇದಿಕೆ ಮಾಮೂಲಿ ಇರ್ತದೆ. ಆದ್ರೆ ಇಂಥ ಒಂದು ವೇದಿಕೆ ಇದೇ ಪ್ರಥಮ ಬಾರಿಗೆ ತೆಗ್ಗಿ ಗ್ರಾಮದಲ್ಲಿ ಮಾಡಿದರೆ ಮುಂದಿನ ವರ್ಷ ಕೂಡ ಇದಕ್ಕಿಂತ ಉತ್ತಮ ರೀತಿಯಂತ ಮಾಡ್ಲಿ ಅಂತ ನಾನು ಕೂಡ ಈ ಒಂದು ಸಂಘಟಕರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಈಗಾಗಲೇ ವಿಜುವಲ್ ಪ್ರೊಡಕ್ಷನ್ ಮಾಲೀಕರಾಗಿರುವಂತಹ ಅಭಿಷೇಕ್ ಗೌಡ ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗೆಯೇ ಈ ಒಂದು ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರ ಈ ಗ್ರಾಮದ ಹೆಸರನ್ನ ಇಡೀ ದೇಶದ ಮೂಲೆಗೆ ಕೂಡ ಪರಿಚಯಿಸಿದಂತ ನಮ್ಮ ಊರಿನ ಹೆಮ್ಮೆಯ ಕೋರ, ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನ ಕಟ್ಟಿಕೊಂಡಿರುವಂತಹ ಆಟಗಾರ, ಈ ಗ್ರಾಮದ ಕೀರ್ತಿಯನ್ನ ರಾಜ್ಯದ ಮೂಲೆಯಲ್ಲಿ ಗುರುತಿಸಿದಂತ RWF ತಂಡದ ಹಿರಿಯ ಆಟಗಾರರಾಗಿರುವಂತಹ ವಿಠ್ಠಲ್ ಮೇಟಿ, ಆ ದಂಪತಿಗಳಿಗೂ ಕೂಡ ಒಂದು ಮೈದಾನದ ಮಧ್ಯದಲ್ಲಿ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ನಮ್ಮ ಕಮಿಟಿಯವರು ಕೂಡ ಗಮನಿಸಬೇಕು. ಶ್ರೀ ಹನುಮಂತ ಬುರ್ಲಿ ಅವರು ಕೂಡ ಸನ್ಮಾನ ಕಾರ್ಯಕ್ರಮ ನಂತರ ಏರ್ಪಡಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಪತ್ರಿಕೆ ದಯವಿಟ್ಟು ಶ್ರೀಮತಿ ಪೂಜಾ ಅಕ್ಕ ಅವರು ಅದ್ರ ಜೊತೆ ದಯವಿಟ್ಟು ಈ ಒಂದು ಮೈದಾನಕ್ಕೆ ಆಗಮಿಸಬೇಕು. ಆ ಒಂದು ಮೇಟಿ ದಂಪತಿಗಳಿಗೆ ಇದೇ ಒಂದು ಮೈದಾನದಲ್ಲಿ ಸನ್ಮಾನ ಕಾರ್ಯಕ್ರಮ ಇದೆ. ಸೋಮನಕಟ್ಟಿ ಅವರು ಪ್ರೆಸ್ ರಿಪೋರ್ಟರ್ ಪ್ರಜಾವಾಣಿ ಅವರು ಕೂಡ ಇಲ್ಲಿ ಕಾಣ್ತಾ ಇಲ್ಲ. ದಯವಿಟ್ಟು ಇದ್ರೆ ಬಂದು ನಮ್ಮ ಒಂದು ಸನ್ಮಾನವನ್ನ ಸ್ವೀಕಾರ ಮಾಡಬೇಕು. ಸೋಮನಕಟ್ಟಿ ಅವರು, ದಯವಿಟ್ಟು ಪೂಜಾ ಅಕ್ಕ ಅವರು ಕೂಡ ಈ ಒಂದು ಮೈದಾನಕ್ಕೆ ಆಗಮಿಸಬೇಕು. ಅವರು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂತ
ಶ್ರೀ ಕಂಠಿಯವರು ಕೂಡ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಕಮಿಟಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹನುಮಂತ್ ಕಂಠಿ, ಶ್ರೀ ಹನುಮಂತ್ ಕಂಠಿಯವರು ಈ ಒಂದು ಕಬಡ್ಡಿ ಪಂದ್ಯಾವಳಿ ಸಹಾಯಕವಾಗಿ ಸುಮಾರು 10,000 ರೂಪಾಯಿಯನ್ನು ಕೂಡ ಮಾಡಿದ್ದಾರೆ. ಶ್ರೀ ಹನುಮಂತ್ ಕಂಠಿಯವರು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಶ್ರೀ ಸೋಮನಕಟ್ಟಿ ಅವರು ನಗರ ಗ್ರಾಮದವರು, ದಯವಿಟ್ಟು ತಾವು ಇಲ್ಲಿದ್ರೆ